ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಇದೀಗ ಬೆಂಗಳೂರಿನಲ್ಲಿ ಸಿಸಿಬಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ನಗರದ ಪ್ರಮುಖ ಸ್ಥಳಗಳಲ್ಲಿ ತಪಾಸಣೆ ನಡೀತಾ ಇದೆ. ಹೋಟೆಲ್, ಪಬ್ಬು ಸೇರಿ ಹಲವೆಡೆ ತಪಾಸಣೆ ಕೂಡ ನಡೆಸಲಾಗ್ತಾ ಇದೆ. ಅನುಮಾನಾಸ್ಪದಂತಹ ವ್ಯಕ್ತಿಗಳು ಕಂಡು ಬಂದರೆ ಅವರೆಲ್ಲರೂ ಕೂಡ ವಿಚಾರಣೆ ಮಾಡಲಾಗುತ್ತೆ. ಯಾವ ಉದ್ದೇಶಕ್ಕೆ ಹೋಟೆಲ್ ರೂಮನ್ನು ಬುಕ್ ಮಾಡಿದ್ದಾರೆ, ಹೊರ ರಾಜ್ಯದ ನಿವಾಸಿಗಳ ವಿಚಾರಣೆಗೆ ಎಲ್ಲವೂ ಕೂಡ ಒಂದು ಹದ್ದಿನ ಕಂಗಾವಲನ್ನು ಇಡಲಾಗಿದೆ. ಬನಶಂಕರಿ ಸೇರಿದಂತೆ ಹಲವೆಡೆ ಪರಿಶೀಲನೆ ಕೂಡ ಆಗ್ತಾ ಇದೆ. ಹಾಗಾಗಿ ಇನ್ನೇನು ನಾಳೆ ಇಡೀ ದೇಶ ತುಂಬೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ಮುಳುಗಿರ್ತಾರೆ. ಈ ಹಿನ್ನೆಲೆ ಇದೇ ಒಂದು ನೆಪವನ್ನು ಇಟ್ಟುಕೊಂಡು ಕೆಲವೊಂದಿಷ್ಟು ಅಹಿತಕರ ಘಟನೆಗಳು ನಡೆಯಬಹುದು. ಆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬೆಂಗಳೂರಿನಲ್ಲಿ ಸಿಸಿಬಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಇಡೀ ಕಂಪ್ಲೀಟ್ ರಾತ್ರಿ ಒಂದು ಪೊಲೀಸರ ಬಿಗಿ ಭದ್ರತೆಯಲ್ಲಿ ಬೆಂಗಳೂರು ಇರುತ್ತೆ. ನಗರದ ಪ್ರಮುಖ ಸ್ಥಳಗಳಲ್ಲಿ ತಪಾಸಣೆ ಕೂಡ ನಡೆಸಲಾಗ್ತಾ ಇದೆ. ಹೋಟೆಲು, ಬಾರು, ಪಬ್ಬು ಸೇರಿದಂತೆ ಎಲ್ಲ ಕಡೆ ತಪಾಸಣೆ ನಡೆಸಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೆಹಮಾನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್ ರೆಹಮಾನ್, ಸದ್ಯದ ಮಟ್ಟಿಗೆ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಾಚರಣೆಯಲ್ಲಿ ಎಲ್ಲರೂ ಕೂಡ ಇದೀಗ ಅದೇ ಒಂದು ಕಾತುರದಲ್ಲಿದ್ದಾರೆ ಸಂಭ್ರಮವನ್ನು ಪಡಲಿಕ್ಕೆ. ಅದರ ಜೊತೆಗೆ ಬೆಂಗಳೂರಿನ ಅತ್ಯಂತ ಒಂದು ಕಟ್ಟುನಿಟ್ಟಿನ ಬಿಗಿ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಸದ್ಯದ ಮಟ್ಟಿಗೆ ಯಾವೆಲ್ಲ ಕ್ರಮವನ್ನು ಕೈಗೊಂಡಿದ್ದಾರೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ರೆಹಮಾನ್. ಎಸ್ ವೀರೇಶ್, ನಗರದಾದ್ಯಂತ ನಾಳೆ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಹಿಂದೆ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಬಿಗಿ ಭದ್ರತೆ ಕೂಡ ಇಲ್ಲಿ ಬಹಳ ಪ್ರಮುಖವಾಗುತ್ತೆ. ಯಾಕಂದ್ರೆ ಸಾಕಷ್ಟು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈಗ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲೇ ನಾಳೆ ಬೆಳಗ್ಗೆಯಿಂದನೇ ಕೂಡ 6 ಗಂಟೆಯಿಂದನೇ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ವಿಐಪಿಗಳು ಒಂದೇ ಭಾಗದಲ್ಲಿ ಸೇರುವಂತಹ ಒಂದು ಜಾಗ ಆಗಿರುತ್ತೆ ಧ್ವಜಾರೋಹಣ ಸಂದರ್ಭದಲ್ಲಿ. ಅದೇ ಅಷ್ಟೇ ಅಲ್ಲದೆ ನಗರದಾದ್ಯಂತ ಪ್ರತಿಯೊಂದು ಸ್ಥಳಗಳಲ್ಲಿ ಕೂಡ ಧ್ವಜಾರೋಹಣ ನಡೆಯುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಕೂಡ ಪ್ರತಿಯೊಂದು ಸ್ಥಳದಲ್ಲಿ ಕೂಡ ಸಿಸಿಬಿ ಅಧಿಕಾರಿಗಳು ಸೇರಿದಂತೆ ಇಡೀ ಪೊಲೀಸ್ ಇಲಾಖೆ ಕಣ್ಗಾವಲನ್ನ ಇಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅದರಲ್ಲೂ ಪ್ರಮುಖವಾಗಿ ಹೊರ ರಾಜ್ಯದಿಂದ ಈ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಸ್ವತಂತ್ರ ದಿನಾಚರಣೆ ಹತ್ತಿರ ಬಂದ ತಕ್ಷಣ ಕೂಡ ಹೊರ ರಾಜ್ಯದಿಂದ ಯಾರು ಬೆಂಗಳೂರಿಗೆ ಆಗಮಿಸಿದಾರೋ, ಕರ್ನಾಟಕಕ್ಕೆ ಬಂದಿದ್ದಾರೋ, ಮತ್ತೆ ಏರ್ಪೋರ್ಟ್ ಅಲ್ಲಿ ಕೂಡ ಪರಿಶೀಲನೆಯನ್ನ ಮಾಡ್ಲಿಕ್ಕೆ ಒಂದು ಆದೇಶವನ್ನ ನೀಡಿದ್ದಾರೆ. ಪ್ರತಿಯೊಂದು ಸ್ಥಳಗಳಲ್ಲಿ ಕೂಡ ಅಂದ್ರೆ ಅವರು ಯಾವ ಉದ್ದೇಶಕ್ಕೆ ಹೋಟೆಲ್ ಅಲ್ಲಿ ಬುಕ್ ಮಾಡಿದ್ದಾರೆ, ಯಾವ ಉದ್ದೇಶಕ್ಕೆ ನಗರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದನ್ನ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಾರೆ. ಯಾಕಂದ್ರೆ ಕೆಲವೊಂದಿಷ್ಟು ಜನರು ಇದೇ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಜನರು ಸೇರುವಂತಹ ಜಾಗ ಅನ್ನುವಂತ ನಿಟ್ಟಿನಲ್ಲಿ ಯಾವ್ದಾದ್ರು ಅಹಿತಕರ ಘಟನೆಗಳು ನಡೆಸುವಂತ ಅಥವಾ ಒಂದೇನಾದ್ರೂ ನಡೆಯುವಂತ ಒಂದು ಪರಿಕಲ್ಪನೆ ಕೂಡ ಇರಬಹುದು. ಹಾಗಾಗಿ ವಿಧಾನಸೌಧದ ಸುತ್ತಮುತ್ತ ಇರುವಂತಹ ಎಂಟೈರ್ ಏರಿಯಾ ಆಗಿರಬಹುದು, ಮತ್ತೆ ಮಾಣಿಕ್ ಷಾ ಪರೇಡ್ ಸುತ್ತಮುತ್ತ ಇರುವುದಂತರಾಗಿರ್ಬೋದು, ಪ್ರತಿಯೊಂದು ಸ್ಥಳಗಳಲ್ಲಿ ಬನಶಂಕರಿ ಸೇರಿದಂತೆ ರಾಜಾಜಿನಗರ ಸೇರಿದಂತೆ ಪ್ರತಿಯೊಂದು ಏರಿಯಾಗಳಲ್ಲಿ ಕೂಡ ಮತ್ತೆ ಸದಾಶಿವನಗರ ಭಾಗದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಸ್ಥಳಗಳಲ್ಲಿ ಕೂಡ ಪೊಲೀಸರು ಹಾಗೂ ಸಿಸಿಬಿ ಅಧಿಕಾರಿಗಳು ಹೋಟೆಲ್ಗಳಲ್ಲಿ, ಪಬ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇದು ಬೆಳಗಾಗುವವರೆಗೂ ಕೂಡ ನಿರಂತರವಾಗಿ ಪರಿಶೀಲನೆ ಕೂಡ ನಡೆಯುತ್ತೆ. ನಂತರ ನಾಳೆ ಕೂಡ ಅತಿ ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗುತ್ತೆ ವಿಧಾನಸೌಧ ಹಾಗೂ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ. ಯಾಕಂದ್ರೆ ಈ ಒಂದು ಸ್ವಾತಂತ್ರ್ಯದ ಹಬ್ಬದ ಪ್ರಯುಕ್ತದಂದು ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೆದ್ರೆ ಅದು ನಮಗೆ ಒಂದು ಬೇರೆ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋದಂಗಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಯಾರನ್ನು ಕೂಡ ಅನುಮಾನಾಸ್ಪದವಾಗಿ ಕಂಡಂತ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಚಲನವಲನದ ಮೇಲೆ ಕಣ್ಣಿಟ್ಟು ಆತನ ಒಂದು ಇಡೀ ಸಂಪೂರ್ಣವಾದಂತಹ ಒಂದು ಬಯೋಡಾಟಾವನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಸಿಸಿಬಿ ಅಧಿಕಾರಿಗಳು ನಗರದಾದ್ಯಂತ ಮಾಡ್ತಾ ಇದ್ದಾರೆ. ವೀರೇಶ್, ಥ್ಯಾಂಕ್ ಯು ರೆಹಮಾನ್ ತಮ್ಮೆಲ್ಲ ಮಾಹಿತಿ